ಸ್ನೇಹಿತರೆ, ಸ್ವಸ್ಥ ಸಮಾಜ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ನಮ್ಮ ಗಟ್ ಹೆಲ್ತ್ ಅಂದರೆ ಹೊಟ್ಟೆಯ ಆರೋಗ್ಯವನ್ನು ಸುಧಾರಿಸಲು ಏನು ಮಾಡಬೇಕೆಂಬುದರ ಬಗ್ಗೆ ಹೇಳುತ್ತೇನೆ. ನಮ್ಮ ಹೊಟ್ಟೆಯಲ್ಲಿ ಲಕ್ಷಾನುಗಟ್ಟಲೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತವೆ. ಅವು ನಾವು ತಿಂದ ಆಹಾರವು ಸರಿಯಾದ ಪ್ರಮಾಣದಲ್ಲಿ ಜೀರ್ಣ ಆಗೋ ಥರ ನೋಡಿಕೊಳ್ಳುತ್ತವೆ. ಒಂದು ವೇಳೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ. ಈ ಗ್ಯಾಸ್ಟ್ರಿಕ್ ಆಗೋದು ತುಂಬಾ ಪ್ರಾಬ್ಲಮ್ಗಳು ಬರ್ತವೆ. ಆದ್ದರಿಂದ ಆ ಗಟ್ ಹೆಲ್ತನ್ನು ಚೆನ್ನಾಗಿ ಇಟ್ಕೊಂಡ್ರೆ ಖಂಡಿತ ನಮ್ಮ ಆರೋಗ್ಯ ಸುಧಾರಿಸ್ತದೆ. ಆದ್ದರಿಂದ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿರ್ತಾವಲ್ಲ ಅವುಗಳ ಹೆಲ್ತನ್ನು ಕಾಪಾಡಲು ನಾವು ಪ್ರೋಬಯೋಟಿಕ್ಸ್ ಅಂತೀವಿ. ಆ ಫುಡ್ಗಳನ್ನ ತಿನ್ನೋದ್ರಿಂದ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳ ಬೆಳವಣಿಗೆಗೆ ಹಾಗೂ ಆರೋಗ್ಯಕ್ಕೆ ಅವು ಸಹಾಯಕವಾಗುತ್ತವೆ. ಆದ್ದರಿಂದ ನಮ್ಮ ಜೀರ್ಣಕ್ರಿಯೆಯ ಗುಣ ಜಾಸ್ತಿ ಆಗುತ್ತದೆ. ಹಾಗೆ ಈ ಗ್ಯಾಸ್ಟ್ರಿಕ್ಕು ಅದು ಇದು ಯಾವುದೇ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಬರೋದಿಲ್ಲ. ಅದನ್ನು ನಾನೀಗ ನಿಮಗೆ ತೋರಿಸ್ತೇನೆ. ನಮ್ಮ ಗಟ್ ಹೆಲ್ತನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವುದರಿಂದ ಅದು ನಮ್ಮ ಓವರಾಲ್ ಆರೋಗ್ಯ ಸುಧಾರಣೆಗೆ ಸಹಕರಿಸುತ್ತದೆ. ಆದ್ದರಿಂದ ನಮ್ಮ ಗಟ್ ಹೆಲ್ತನ್ನು ಸುಧಾರಿಸಲು ನಾವು ಏನೆಲ್ಲ ಮಾಡಬೇಕೆಂದರೆ, ನಮ್ಮ ಆಹಾರದಲ್ಲಿ ಪ್ರೋಬಯೋಟಿಕ್ಕನ್ನು ಆ್ಯಡ್ ಮಾಡ್ಕೋಬೇಕು, ಮತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು, ಮತ್ತು ನಮ್ಮ ಆಹಾರದಲ್ಲಿ ಫೈಬರ್ ಇರೋ ಆಹಾರಗಳನ್ನು ನಾವು ತಿನ್ನಬೇಕು. ಹಾಗೆ ಅನ್ನೆಸೆಸರಿ ಆ್ಯಂಟಿಬಯೋಟಿಕ್ಗಳನ್ನು ತಗೋಬಾರ್ದು, ಸ್ಮೋಕಿಂಗನ್ನು ಮಾಡಬಾರ್ದು. ಹಾಗೆ ಎಕ್ಸಸೈಸನ್ನು ರೆಗ್ಯುಲರ್ ಆಗಿ ಮಾಡಬೇಕು. ಮತ್ತು ಶುಗರ್ ಕಂಟೆಂಟ್ ಇರೋ ಫುಡ್ಡನ್ನು ಕಡಿಮೆ ಮಾಡಬೇಕು. ಮತ್ತು ತುಂಬ ಸ್ಟ್ರೆಸ್ಸಲ್ಲಿ ವರ್ಕ್ ಮಾಡಬಾರ್ದು. ಈ ಥರ ಮಾಡೋದ್ರಿಂದ ನಮ್ಮ ಗಟ್ ಹೆಲ್ತನ್ನು ಶೀಘ್ರವಾಗಿ ಸುಧಾರಿಸಿ ನಮ್ಮ ಓವರಾಲ್ ಆರೋಗ್ಯವನ್ನು ಸುಧಾರಿಸಬಹುದು. ಇದೇ ಆ ಪ್ರೋಬಯೋಟಿಕ್ಕು. ಇದು ಭಾರಿ ಸಿಂಪಲ್ಲು. ನಾವು ರಾತ್ರಿ ಅನ್ನ ಇರ್ತದಲ್ಲ ಅದನ್ನು 1-2 ಸ್ಪೂನ್ ತಗೊಂಡು ಅದರಲ್ಲಿ ಸ್ವಲ್ಪ ನೀರು, ಸ್ವಲ್ಪ ಮೊಸರು ಹಾಕಿ ನೈಟೆಲ್ಲ ನೆನೆಯಿಟ್ಟು ಬೆಳಗ್ಗೆ ಬ್ರಷ್ ಮಾಡಿದ ಕೂಡಲೇ ತಿನ್ನಬೇಕು. ಇದನ್ನು ಯಾವ ಥರ ಮಾಡಬೇಕೆನ್ನೋದನ್ನು ನಾನು ಹೇಳ್ತೇನೆ ನಿಮಗೆ. ಇದಕ್ಕೆ ರಾತ್ರಿ ಮಾಡಿದ 2 ಸ್ಪೂನು ರೈಸ್ ತಗೋಬೇಕು. ಈ ರೈಸನ್ನು ಸ್ವಲ್ಪ ಬಿಡಿ ಮಾಡಿ ಇದಕ್ಕೆ ನೀರು ಹಾಕಬೇಕು. ಆಮೇಲೆ 1-2 ಸ್ಪೂನು ಮೊಸರು ಹಾಕಬೇಕು. ಜಾಸ್ತಿ ಬೇಕಂದರೂ ಹಾಕೋಬೋದು. ಆಮೇಲೆ ಇದನ್ನು ಮಿಕ್ಸ್ ಮಾಡಿ ಅದನ್ನು ನೈಟೆಲ್ಲ ನೆನೆ ಇಡಬೇಕು. ಆಮೇಲೆ ಬೆಳಗ್ಗೆ ಎದ್ದ ಕೂಡಲೇ ಬ್ರಷ್ ಮಾಡಿ ಇದನ್ನು ಸ್ವಲ್ಪ ಈ ಥರ ಮಾಡಿ, ಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಈ ಥರ ತಿನ್ನಬೇಕು.